Hello students. ನಾವು ಈಗ ಪೊಲ್ಯೂಷನ್ ಆಫ್ ಏರ್ ಆ್ಯಂಡ್ ವಾಟರ್ ಅಲ್ಲಿ ಅಪ್ ಟು 6th ಕ್ವೆಶ್ಚನ್ ವರೆಗೂ ನೋಡಿದ್ವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಕ್ವೆಶ್ಚನ್ ನಂಬರ್ 7. Question number 7. Which of the following is not a greenhouse gas? A. Carbon dioxide. B. Sulfur dioxide. C. Methane. And D is nitrogen. So ಇದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್ ಮೀನ್ಸ್ ಇದರಲ್ಲಿ ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ. ಫಸ್ಟ್ ಒನ್ ಇಸ್ ಆಪ್ಷನ್ ಎ ಇಸ್ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಇಸ್ ಸಲ್ಫರ್ ಡೈಆಕ್ಸೈಡ್ and option C is methane, D is nitrogen. So in this ಇದರಲ್ಲಿ ನಮಗೆ ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ನೈಟ್ರೋಜನ್. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್. Answer D, that is nitrogen. Okay, option D, nitrogen is the answer. And next question is question number 8. So question number 8 ಅಲ್ಲಿ describe the greenhouse effect in your own words. ಸೊ ಇದರಲ್ಲಿ ಡಿಸ್ಕ್ರೈಬ್ ಮಾಡಿ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು, ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ಅಂತ ಡಿಸ್ಕ್ರೈಬ್ ಮಾಡಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಅಂತ ಹೇಳಿದ್ದಾರೆ. ಆನ್ಸರ್ ಇಸ್ greenhouse effect may lead to global warming, that is an overall increase in the average temperature of the earth. Greenhouse effect is caused by greenhouse gases. Example, so greenhouse gases include carbon dioxide, methane,
and water vapor. When solar radiations reach the earth, some of these radiations are absorbed by earth and then released back to the atmosphere greenhouse gases present in the atmosphere trap these radiations and do not allow heat to leave. This helps in keeping our planet warm and thus helps in human survival. However, an indiscriminate increase in the amount of greenhouse gases can lead to excessive increase in the earth's temperature, leading to global warming. ಸೊ ಇಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು ಅಂತ ನಿಮ್ಮ ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡಿ, ನಿಮ್ಮ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇಸ್ ಗ್ರೀನ್ ಹೌಸ್ ಎಫೆಕ್ಟ್ ಮೇ ಲೀಡ್ ಟು ಗ್ಲೋಬಲ್ ವಾರ್ಮಿಂಗ್. ಸೊ ಈ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನೋದು ಗ್ಲೋಬಲ್ ವಾರ್ಮಿಂಗ್ಗೆ ಕಾರಣ ಆಗುತ್ತೆ. ದಟ್ ಈಸ್ ಯಾವ ರೀತಿ ಅಂತ ಹೇಳಿದ್ರೆ ಆ್ಯಂಡ್ ಓವರ್ ಆಲ್ increase in the average temperature of the earth.
ಸೊ ನಮ್ಮ ಓವರಾಲ್ ಏನಿದೆಯೋ ಅರ್ತ್ದು ಟೆಂಪ್ರೇಚರ್ ಅದೆಲ್ಲನೂ ಆವ್ರೇಜ್ ಟೆಂಪ್ರೇಚರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಗ್ರೀನ್ ಹೌಸ್ ಎಫೆಕ್ಟ್ ಈಸ್ ಕಾಸ್ಡ್ ಬೈ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಈ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನೋದು ಏನ್ರಿ ನಮಗೆ ಆಗುತ್ತೆ ಅಂದರೆ ಅದು ದಟ್ ಈಸ್ ಬಿಕಾಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಇಂದ ಆಗುತ್ತೆ. ಓಕೆ, ಎಕ್ಸಾಂಪಲ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಯಾವ್ಯಾವು? ಎಕ್ಸಾಂಪಲ್ಸ್ ಫಾರ್ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಆ್ಯಂಡ್ ವಾಟರ್ ವೇಪರ್ಸ್. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಆ್ಯಂಡ್ ವಾಟರ್ ವೇಪರ್ಸ್. ಸೊ ಇವು ಗ್ರೀನ್ ಹೌಸ್ ಗ್ಯಾಸಸ್. ವೆನ್ ಸೋಲಾರ್ ರೇಡಿಯೇಷನ್ಸ್ ರೀಚ್ ದ ಅರ್ತ್, ಅಂದರೆ ಸೋಲಾರ್ ರೇಡಿಯೇಷನ್ಸ್ ಮೀನ್ಸ್ ಸನ್ನಿಂದ ಬರುವಂಥ ರೇಡಿಯೇಷನ್ಸ್. ಸೊ ಈ ಸನ್ನಿಂದ ಬರುವಂಥ ರೇಡಿಯೇಷನ್ಸ್ ಯಾವಾಗ ನಮ್ಮ ಅರ್ತ್ಗೆ ರೀಚ್ ಆಗುತ್ತೆ, ಸಮ್ ಆಫ್ ದೀಸ್ ರೇಡಿಯೇಷನ್ಸ್ ಆರ್ ಅಬ್ಸರ್ವ್ಡ್ ಬೈ ಅರ್ತ್ ಆ್ಯಂಡ್ ದೆನ್ ರಿಲೀಸ್ಡ್ ಬ್ಯಾಕ್ ಟು ದ ಅಟ್ಮಾಸ್ಫಿಯರ್. ಸೊ ಕೆಲವೊಂದು ಅಮೌಂಟ್ ಆಫ್ ಈ ರೇಡಿಯೇಷನ್ನ ಅರ್ತ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಇನ್ನು ಕೆಲವೊಂದು ಅಮೌಂಟ್ ಆಫ್ ರೇಡಿಯೇಷನ್ನ ಅದು ಸ್ಪೇಸ್ಗೆ ಬಿಟ್ಬಿಡುತ್ತೆ, ಅಟ್ಮಾಸ್ಫಿಯರ್ಗೆ ಹೋಗೋದಕ್ಕೆ ರಿಫ್ಲೆಕ್ಟ್ ಆಗುತ್ತೆ. ಆ್ಯಂಡ್ ಗ್ರೀನ್ ಹೌಸ್ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಟ್ರ್ಯಾಪ್ ದೀಸ್ ರೇಡಿಯೇಷನ್. ಸೊ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆಯೋ ಅಟ್ಮಾಸ್ಫಿಯರಲ್ಲಿ, ಆ ಗ್ರೀನ್ ಹೌಸ್ ಗ್ಯಾಸಸ್ ಎಲ್ಲ ಈ ಬರುವಂತ ಈ ಸೋಲಾರ್ ರೇಡಿಯೇಷನ್ಸ್ನ ಟ್ರ್ಯಾಪ್ ಮಾಡುತ್ತೆ. ಓಕೆ, ಬಂದ್ಮೇಲೆ ಮತ್ತೆ ಹೋಗಬೇಕು, ತುಂಬ ಹೀಟ್ ಆಗಿಬಿಡುತ್ತೆ ಅಲ್ವಾ, ನಮಗೆ ಎಷ್ಟು ನಮ್ಮ ಅರ್ತ್ಗೆ ಎಷ್ಟು ಬೇಕೋ ಅದು ಅಬ್ಸರ್ವ್ ಮಾಡಿಕೊಂಡು ಮತ್ತೆ ರಿಫ್ಲೆಕ್ಟ್ ಮಾಡುತ್ತೆ. ಬಟ್ ಅಲ್ಲಿ ನಮಗೆ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಆ್ಯಂಡ್ ವಾಟರ್ ವೇಪರ್ಸ್ ಇರೋದ್ರಿಂದ, ಸೊ ಈ ಗ್ಯಾಸಸ್ ಇರೋದ್ರಿಂದ, ಈ ಗ್ರೀನ್ ಹೌಸ್ ಗ್ಯಾಸಸ್ ಇರೋದ್ರಿಂದ ನಮ್ಮ ಅರ್ತ್ಗಿಂದ ಬಂದಮೇಲೆ ಆ ಸೋಲಾರ್ ರೇಡಿಯೇಷನ್ಸು ಮತ್ತೆ ಮೇಲಕ್ಕೆ ಹೋಗೋಕ್ಕೆ ಇವು ಟ್ರ್ಯಾಪ್ ಮಾಡುತ್ತೆ, ಅಲ್ಲಿ ಮತ್ತೆ ರಿಫ್ಲೆಕ್ಟ್ ಆಗಲ್ಲ, ಅವು ಮತ್ತೆ ಅರ್ತ್ಗೆನೆ ಬರುತ್ತೆ. ಓಕೆ, ಆ್ಯಂಡ್ ಡು ನಾಟ್ ಅಲೋ ಹೀಟ್ ಟು ಲೀವ್ ದಿಸ್. ಓಕೆ, ಸೊ ಈ ಏನು ಡು ನಾಟ್ ಅಲೋ ಹೀಟ್ ಟು ಲೀವ್ ದಿಸ್ ಹೆಲ್ಪಿಂಗ್ ಇನ್ ಕೀಪಿಂಗ್ ಅವರ್ ಪ್ಲಾನೆಟ್ ವಾರ್ಮ್. ಸೊ ಈ ಹೀಟ್ ಅನ್ನೋದನ್ನ ಅದು ಬಿಡಲ್ಲ, ಮೇಲಕ್ಕೆ ಹೋಗೋಕ್ಕೆ ಬಿಡಲ್ಲ. ಸೊ ಅದರಿಂದ ನಮ್ಮ ಪ್ಲಾನೆಟ್ ಅನ್ನೋದು, ನಮ್ಮ ಅರ್ತ್ ಅನ್ನೋದು ವಾರ್ಮ್ ಆಗಿ ಇರುತ್ತೆ. ಆ್ಯಂಡ್ ದಸ್ ಹೆಲ್ಪ್ಸ್ ಇನ್ ಅ ಹ್ಯೂಮನ್ ಸರ್ವೈವಲ್. ಸೊ ಅದರಿಂದನೇ ನಮ್ಮ ಅರ್ತ್ಗೆ ಓಕೆ ಹ್ಯೂಮನ್ ಸರ್ವೈವಲ್ ಇದು ಹೆಲ್ಪ್ ಆಗುತ್ತೆ, ಹ್ಯೂಮನ್ ಸರ್ವೈವಲ್ಗೆ. ಹವೆವರ್ ಆ್ಯಂಡ್ ಇಂಡಿಸ್ಕ್ರಿಮಿನೇಟ್ ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ಎ ಗ್ರೀನ್ ಹೌಸ್ ಗ್ಯಾಸಸ್. ಈ ಏನು ತುಂಬ ಅಮೌಂಟ್, ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಮಾತ್ರ ಬೇಕು ನಮ್ಮ ಹ್ಯೂಮನ್ ಸರ್ವೈವಲ್ಗೆ. ನಾವು ತುಂಬ ಹಾಟ್ ಆಗಿದ್ರೆ ಬದುಕಾಗುತ್ತಾ? ಇಲ್ಲ ಅಲ್ವಾ. ಸೊ ಅದೇ ರೀತಿನೇ ಎಷ್ಟು ಅಮೌಂಟ್ ಬೇಕೋ ಅಷ್ಟೇ ಬೇಕು ಅಲ್ವಾ. ಸೊ ಅದರಿಂದ ನಮ್ಮ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನೋದು ಎಷ್ಟಿದ್ರೆ ಅಷ್ಟೇ ಇರಬೇಕು. ಅದು ಬಿಟ್ಬಿಟ್ಟು ಜಾಸ್ತಿ ಏನಾದರೂ ಆದರೆ, ಈ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನೋದು ಜಾಸ್ತಿ ಏನಾದರೂ ಆದರೆ ಅವು ಎಕ್ಸೆಸಿವ್ ಇನ್ಕ್ರೀಸ್ ಇನ್ ದ ಅರ್ತ್ ಟೆಂಪರೇಚರ್. ಸೊ ಎಕ್ಸೆಸಿವ್ ಇನ್ಕ್ರೀಸ್ ಅನ್ನೋದು ಆಗುತ್ತೆ, ಅರ್ತ್ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಆದರೆ ಈ ಅರ್ತ್ ಟೆಂಪರೇಚರ್ ಅನ್ನೋದು ಜಾಸ್ತಿ ಆದರೆ ನಮಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಕಾಸ್ ಮಾಡುತ್ತೆ ನಮಗೆ ಈ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಈ ಗ್ರೀನ್ ಹೌಸ್ ಗ್ಯಾಸಸ್ ನಮಗೆ ಏನು ಎಫೆಕ್ಟ್ ಮಾಡುತ್ತೆ? ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು ಅಂತ ಹೇಳಿದ್ರೆ, ಇದು ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನ ಮಾಡುತ್ತೆ. ಯಾವ ಥರ ಅಂತ ಹೇಳಿದ್ರೆ, ಆವ್ರೇಜ್ ಟೆಂಪ್ರೇಚರ್ ಆಫ್ ದ ಅರ್ತ್ ಇರುತ್ತೆ ಅಲ್ವಾ, ಸೊ ಅದು ಇನ್ಕ್ರೀಸ್ ಆಗುತ್ತೆ ಈ ಗ್ಲೋಬಲ್ ವಾರ್ಮಿಂಗ್ ಇಂದ. ಆ್ಯಂಡ್ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನೋದು ನಮಗೆ ಗ್ರೀನ್ ಹೌಸ್ ಗ್ಯಾಸಸ್ ಇಂದ ಎಫೆಕ್ಟ್ ಆಗುತ್ತೆ. ಎಕ್ಸಾಂಪಲ್ಸ್ ಯಾವ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಆ್ಯಂಡ್ ವಾಟರ್ ವೇಪರ್ಸ್. ಯಾವಾಗ ನಮಗೆ ಈ ಸೋಲಾರ್ ರೇಡಿಯೇಷನ್ಸ್ ಅನ್ನೋದು ನಮ್ಮ ಅರ್ತ್ಗೆ ಬರುತ್ತೋ ಆಗ ನಮ್ಮ ಅರ್ತ್ ಆ ಸೋಲಾರ್ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡಿಕೊಂಡು ಕೆಲವೊಂದು ಅಮೌಂಟ್ ಮಾತ್ರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಇನ್ನು ಕೆಲವೊಂದು ಅಮೌಂಟ್ ಅದು ಬೇಕಾದಷ್ಟು ಅಬ್ಸರ್ವ್ ಮಾಡಿಕೊಂಡು ಇನ್ನು ಸ್ವಲ್ಪ ಅದು ಮೇಲೆ ಹೋಗೋಕ್ಕೆ ಅಂದರೆ ಸ್ಪೇಸ್ಗೆ ಹೋಗೋಗೆ ರಿಫ್ಲೆಕ್ಟ್ ಆಗುತ್ತೆ ಆ ರೇಡಿಯೇಷನ್ಸ್ ಅನ್ನೋದು. ಬಟ್ ಈ ಗ್ರೀನ್ ಹೌಸ್ ಗ್ಯಾಸಸ್ ಇರೋದ್ರಿಂದ, ಈ ಅಮೌಂಟ್ ಎಕ್ಸೆಸಿವ್ ಅಮೌಂಟ್ ಆಫ್ ದಿಸ್ ಗ್ರೀನ್ ಹೌಸ್ ಗ್ಯಾಸಸ್ ಇರೋದ್ರಿಂದ ನಮ್ಮ ಅಟ್ಮಾಸ್ಫಿಯರಲ್ಲಿ ಈ ರೇಡಿಯೇಷನ್, ಸೋಲಾರ್ ರೇಡಿಯೇಷನ್ಸ್ ಅನ್ನೋದನ್ನು ಟ್ರ್ಯಾಪ್ ಮಾಡುತ್ತೆ ಅವು, ಮತ್ತು ಸ್ಪೇಸ್ಗೆ ಅಟ್ಮಾಸ್ಫಿಯರ್ಗೆ ಹೋಗೋದಕ್ಕೆ ಬಿಡಲ್ಲ. ಸೊ ಅದರಿಂದ ನಮ್ಮ ಅರ್ತ್ ಅನ್ನೋದು, ನಮ್ಮ ಅರ್ತ್ದು ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದು ನಮಗೆ ಗ್ಲೋಬಲ್ ವಾರ್ಮಿಂಗ್ಗೆ ಲೀಡ್ ಮಾಡುತ್ತೆ, ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನ ಕಾಸ್ ಮಾಡುತ್ತೆ ಅಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 9.
prepare a brief speech on global warming. You have to deliver the speech in your class. ಓಕೆ, ಕ್ವೆಶನ್ ಏನು ಅಂತ ಹೇಳಿದ್ರೆ ಒಂದು ಸ್ಪೀಚ್ನ ಪ್ರಿಪೇರ್ ಮಾಡಿ. ಓಕೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಸ್ಪೀಚ್ನ ಪ್ರಿಪೇರ್ ಮಾಡಿ, ಆ ಸ್ಪೀಚ್ ಅನ್ನೋದನ್ನ ನಿಮ್ಮ ಕ್ಲಾಸಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಓಕೆ, ಆನ್ಸರ್ ಇಸ್ global warming is an increase in the average temperature of the earth's surface It occurs as a result of an increased concentration of greenhouse gases in the atmosphere. The greenhouse gases include carbon dioxide, methane, and water vapors. These gases trap solar radiation released back by the earth. This helps in keeping our planet warm and thus helps in human survival. However, an increase in the amount of greenhouse gases can lead an increase in the
temperature leading to global warming. ಸೊ ನಾನು ಪ್ರೀವಿಯಸ್ ಕ್ವಶನ್ ಅಲ್ಲಿ ನಿಮಗೆ ಏನು ನಾನು ಬರ್ದಿದ್ನೋ ಅದೇ ಇದೆ ಇಲ್ಲಿನೂ ಸಹ. ಓಕೆ, ಸೇಮ್ ಟು ಸೇಮ್. ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನೀವೊಂದು ಎಕ್ಸ್ಪ್ಲೈನ್ ಮಾಡಿ, ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೊಟ್ಟಿದ್ರು ಅಲ್ವಾ. ಡಿಸ್ಕ್ರೈಬ್ ಮಾಡಿ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು ಅಂತ, ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ಅಂತ ಅಲ್ವಾ. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಅನ್ನೋದು ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನ ಕಾಸ್ ಮಾಡುತ್ತೆ. ಸೊ ಸೇಮ್ ಟು ಸೇಮ್ ಅದರಲ್ಲಿ ಏನಿದೆಯೋ ಅದೇ ಇದು ಇಲ್ಲಿ ಸಹ ಸೇಮ್ ಮ್ಯಾಟರ್. ಗ್ಲೋಬಲ್ ವಾರ್ಮಿಂಗ್ ಈಸ್ ಆನ್ ಇನ್ಕ್ರೀಸ್ ಇನ್ ದ ಆವರೇಜ್ ಟೆಂಪರೇಚರ್ ಆಫ್ ದ ಅರ್ತ್ ಸರ್ಫೇಸ್. ಸೊ ಇಲ್ಲಿ ಆವರೇಜ್ ಟೆಂಪರೇಚರ್ ಅನ್ನೋದು ಜಾಸ್ತಿ ಆದ್ರೆ, ಓಕೆ, ಇನ್ಕ್ರೀಸ್ ಆದ್ರೆ ನಮಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಕಾಸ್ ಆಗುತ್ತೆ. ಇದು ದಿಸ್ ಇಸ್ ದ ಮೇನ್ ಪಾಯಿಂಟ್. ಅಂಡ್ ಇಟ್ ಅಕರ್ಸ್ ಆಸ್ ಅ ರಿಸಲ್ಟ್ ಆಫ್ ಅನ್ ಇನ್ಕ್ರೀಸ್ಡ್ ಕಾನ್ಸಂಟ್ರೇಷನ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಸೊ ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಗ್ರೀನ್ ಹೌಸ್ ಗ್ಯಾಸಸ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಆಗ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಆಗುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ. The greenhouse gases includes carbon dioxide, methane and water vapors. So this is also same. Water vapors it contain greenhouse gases ಯಾವ್ಯಾವು ಅಂತ ಹೇಳಿದ್ರೆ, okay, carbon dioxide, methane and water vapors. These gases trap the solar radiations released back by the earth. earth ಏನನ್ನ ಅದು ಅಬ್ಸರ್ವ್ ಮಾಡ್ಕೊಂಡು ಬ್ಯಾಕ್ ಮತ್ತೆ ಬಿಡುತ್ತೆ, ಅದನ್ನ ಟ್ರಾಪ್ ಮಾಡುತ್ತೆ ಈ ಗ್ರೀನ್ ಹೌಸ್ ಗ್ಯಾಸಸ್. This helps in keeping our planet warm. ಸೊ ನಮ್ಮ ಅರ್ತ್ ಇದು ನಮಗೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ನಮ್ಮ ಅರ್ತ್ನ ಓಕೆ ವಾರ್ಮ್ ಮಾಡಿ ಇರೋದಕ್ಕೆ, ಅಂದ್ರೆ ಬಿಸಿಯಾಗಿ ಇರೋದಕ್ಕೆ ನಮ್ಮ ಅರ್ತ್ ಪ್ಲಾನೆಟ್ನ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ನಮ್ಮ ಹ್ಯೂಮನ್ ಸರ್ವೈವಲ್ಗೆ ಸಹ ಹೆಲ್ಪ್ ಮಾಡುತ್ತೆ. ನಾವು ಸ್ವಲ್ಪ ಹೀಟ್ ಆಗಿದ್ರೆ ತಾನೇ ನಾವು ಇರಕ್ಕೆ, ತುಂಬಾ ಕೋಲ್ಡ್ ಆಗಿದ್ರೆ ನಾವು ಇರಕ್ಕಾಗುತ್ತಾ? ಇಲ್ಲ ಅಲ್ವಾ. ಸೊ ಅದು ಬಿಟ್ಬಿಟ್ಟು ಇದರಲ್ಲಿ ಇನ್ಕ್ರೀಸ್ ಇನ್ ಅಮೌಂಟ್ ಆಫ್ ಎ ಗ್ರೀನ್ ಹೌಸ್ ಗ್ಯಾಸಸ್. ಸೊ ತುಂಬಾ ಇನ್ಕ್ರೀಸ್ ಆದ್ರೆ ಈ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನೋದು ಕ್ಯಾನ್ ಲೀಡ್ ಆನ್ ಇನ್ಕ್ರೀಸ್ ಇನ್ ದ ಅರ್ತ್ ಟೆಂಪರೇಚರ್. ಸೊ ಇಲ್ಲಿ ಅದು ಇನ್ಕ್ರೀಸ್ ಮಾಡುತ್ತೆ, ಅರ್ತ್ ಟೆಂಪರೇಚರ್ ಅನ್ನೋದನ್ನ ಜಾಸ್ತಿ ಮಾಡುತ್ತೆ. ಸೊ ಆಗ ನಮಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಕಾಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಸೇಮ್ ಟು ಸೇಮ್. ಪ್ರೀವಿಯಸ್ ಒನ್ ಸೇಮ್, ಈಗಲೂ ಕ್ವಶನ್ ನಂಬರ್ 8 and 9 ಎರಡು ಸಹ ಸೇಮ್ ಟು ಸೇಮ್. ಒಂದು ಬರೆದ್ರೆ ಸಾಕು, ನೀವು ಒಂದಕ್ಕೆ ಆನ್ಸರ್ ನಿಮ್ಗೆ ಗೊತ್ತಾದ್ರೆ ಎರಡನ್ನು ಸಹ ನೀವು ಬರಿಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಕ್ವಶನ್ ನಂಬರ್ 10. Describe 10 question number. Describe the threat to the beauty of the Taj Mahal. Beauty of the Taj Mahal. ಓಕೆ, ಸೊ ಥ್ರೆಟ್ ಏನ್ ಥ್ರೆಟ್ ಇದೆ, ಈ ತಾಜ್ ಮಹಲ್ ಬ್ಯೂಟಿಗೆ ಏನ್ ಥ್ರೆಟ್ ಇದೆ ಅದನ್ನ ಡಿಸ್ಕ್ರೈಬ್ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಅಂಡ್ ಆನ್ಸರ್ ಇಸ್ ಆಸಿಡ್ ರೈನ್ is a major threat to the beauty of the Taj Mahal. Beauty of the Taj Mahal. When acid rains fall on the monument, that is completely made of marble.
ಓಕೆ. ಸೊ ಮಾನ್ಯುಮೆಂಟ್ಸ್ ಅಂತ ಅಂದರೆ ಏನು ಅಂದರೆ ಅದು ಫುಲ್ ಮಾನ್ಯುಮೆಂಟ್ ಅಂದರೆ ಇಟ್ ಈಸ್ ಫುಲ್ಲಿ ಮೇಡಪ್ ಆಫ್ ಕಂಪ್ಲೀಟ್ಲಿ ಮೇಡಪ್ ಆಫ್ ಮಾರ್ಬಲ್ಸಿಂದ ಮಾಡಿರುವಂಥ ಓಕೆ ಬಿಲ್ಡಿಂಗ್ಸ್ ಆಗಿರ್ಬೋದು. ಓಕೆ, ಬಿಲ್ಡಿಂಗ್ಸ್ನ ನಾವು ಮಾನ್ಯುಮೆಂಟ್ ಅಥವಾ ಪ್ಯಾಲೇಸ್ ಏನಾದರೂ ಆಗಲಿ ಬಿಲ್ಡಿಂಗ್ಸಿಂದ ಬಿಲ್ಡ್ ಮಾಡಿರೋದು ಮಾರ್ಬಲ್ಸಿಂದ ಮಾಡುವಂಥ ಪ್ಯಾಲೇಸ್. ಓಕೆ, ಸೊ ಈ ರೀತಿ ಬಿಲ್ಡಿಂಗ್ಸ್ನ ನಾವು ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ, ಮಾರ್ಬಲ್ಸಿಂದ ಮಾಡಿರಬೇಕು. ಸೊ ದೇ react with marble to form a power like substance. That is then wash away by the rain. Washed away by the rain. This phenomenon is known as marble cancer. Also, the soot particles emitted from the Mathura oil refinery located near Agra is leading to the yellowing of the marble. ಸೊ ಏನ್ ಥ್ರೆಟ್ ಇದೆ ಬ್ಯೂಟಿ ಆಫ್ ದ ತಾಜ್ ಮಹಲ್ ಬ್ಯೂಟಿಗೆ ಏನ್ ಥ್ರೆಟ್ ಇದೆ ಅಂತ ಕೇಳಿದ್ದಾರೆ ಕ್ವೆಶನ್. ಅಂಡ್ ದ ಆನ್ಸರ್ ಇಸ್ ಆಸಿಡ್ ರೈನ್ ಇಸ್ ದ ಮೇಜರ್ ಥ್ರೆಟ್ ಟು ದ ಬ್ಯೂಟಿ ಆಫ್ ದ ತಾಜ್ ಮಹಲ್. ಸೊ ಇದಕ್ಕೆ ಏನ್ ಮೈನ್ ಥ್ರೆಟ್ ಅಂತ ಹೇಳಿದ್ರೆ ದಟ್ ಇಸ್ ಆಸಿಡ್ ರೈನ್ ಅನ್ನೋದು ಮೇಜರ್ ಆಗಿರುವಂತ ಥ್ರೆಟ್ ಅಂತ ಹೇಳಿದ್ದಾರೆ. ಓಕೆ, ವೆನ್ ಆಸಿಡ್ ರೈನ್ ಫಾಲ್ಸ್ ಆನ್ ದ ಮಾನ್ಯುಮೆಂಟ್, ಯಾವಾಗ ಆಸಿಡ್ ರೈನು ಆ ಮಾನ್ಯುಮೆಂಟ್ ಆ ಬಿಲ್ಡಿಂಗ್ ಅಥವಾ ಏನು ಮಾನ್ಯುಮೆಂಟ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಮೇಡಪ್ ಆಫ್ ಮಾರ್ಬಲ್ಸ್ ಇಂದ ಮಾಡುವಂತ ಓಕೆ ಒಂದು ಬಿಲ್ಡಿಂಗ್ ಆಗಿರ್ಬೋದು, ಒಂದು ಪ್ಯಾಲೇಸ್ ಆಗಿರ್ಬೋದು. ಸೊ ಅದನ್ನ ನಾವು ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ದೇ ರಿಯಾಕ್ಟ್ಸ್ ವಿತ್ ಮಾರ್ಬಲ್ಸ್ ಟು ಫಾರ್ಮ್ ಎ ಪವರ್ ಲೈಕ್ ಸಬ್ಸ್ಟೆನ್ಸಸ್. ಅವು ಈ ಆಸಿಡ್ ರೈನ್ ಯಾವಾಗ ಮಾರ್ಬಲ್ಸ್ ಮೇಲೆ ಬೀಳುತ್ತೋ, ಮಾನ್ಯುಮೆಂಟ್ ಮೇಲೆ ಬೀಳುತ್ತೋ, ಆಗ ಓಕೆ ಆ ಮಾರ್ಬಲ್ಸ್ ಏನಾಗುತ್ತೆ ಅಂದ್ರೆ ಆ ಮಾರ್ಬಲ್ಸ್ ಅನ್ನೋದು ಈ ಆಸಿಡ್ ರೈನ್ ಜೊತೆ ಓಕೆ ರಿಯಾಕ್ಟ್ ಆಗುತ್ತೆ. ಪವರ್ ಲೈಕ್ ಸಬ್ಸ್ಟೆನ್ಸಸ್ನ ಅಲ್ಲಿ ನಮಗೆ ಕೊಡುತ್ತೆ. ಓಕೆ, ಪವರ್ ಲೈಕ್ ಸಬ್ಸ್ಟೆನ್ಸ್ ಅದು ನಮಗೆ ಕೊಡುತ್ತೆ. ಈಸ್ ದೆನ್ ವಾಶ್ಡ್ ಅವೇ ಬೈ ದ ರೈನ್. ಸೊ ಮತ್ತೆ ಅದು ರೈನ್ ಇಂದ ಮತ್ತೆ ಕುಲ್ಚ್ಕೊಂಡು ಹೋಗ್ಬಿಡುತ್ತೆ, ವಾಶ್ ಆಗ್ಬಿಡುತ್ತೆ. ದಿಸ್ ಫೆನಾಮಿನಾ, ಈ ಫೆನಾಮಿನನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ಮಾರ್ಬಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಮಾರ್ಬಲ್ ಕ್ಯಾನ್ಸರ್ ಅಂತ ಈ ಫೆನಾಮಿನಾನ ಹೇಳ್ತೀವಿ. ಯಾವಾಗ ಆಸಿಡ್ ರೈನ್ ಅನ್ನೋದು ಮಾರ್ಬಲ್ಸ್ ಅಥವಾ ಮಾನ್ಯುಮೆಂಟ್ಸ್ ಮೇಲೆ ಬಿದ್ದಾಗ ಮಾನ್ಯುಮೆಂಟ್ಸ್ ಆಸಿಡ್ಸ್ ರೈನ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಓಕೆ ಅಲ್ಲಿ ಪವರ್ ಲೈಕ್ ಸಬ್ಸ್ಟೆನ್ಸಸ್ನ ನಮಗೆ ಕೊಡುತ್ತೆ. ಮತ್ತೆ ಅದು ಆ ಪವರ್ ಲೈಕ್ ಸಬ್ಸ್ಟೆನ್ಸಸ್ ಮತ್ತೆ ವಾಶ್ ಆಗ್ಬಿಡುತ್ತೆ ಆ ರೈನ್ ಇಂದ. ಸೊ ಈ ಫೆನಾಮಿನನ್ನ ನಾವು ಮಾರ್ಬಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಆಲ್ಸೋ ದ ಸೂಟ್ ಪಾರ್ಟಿಕಲ್ಸ್ ಎಮಿಟೆಡ್ ಫ್ರಮ್ ದ ಮಥುರಾ ಆಯಿಲ್ ರಿಫೈನರಿ. ಸೊ ಈ ಮಥುರಾ ಆಯಿಲ್ ರಿಫೈನರಿಯಿಂದ ಬರುವಂತ ಕೆಮಿಕಲ್ಸ್ ಓಕೆ ಈ ಆಯಿಲ್ ರಿಫೈನರಿ, ಆಯಿಲ್ ಫ್ಯಾಕ್ಟರಿ, ಇಂಡಸ್ಟ್ರೀಸ್ ಇಂದ ಬರುವಂತ
ಪಾರ್ಟಿಕಲ್ಸ್, ಟಿನ್ನಿ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು ನಾವು. ಸ್ಮಾಲ್ ಪಾರ್ಟಿಕಲ್ಸು ಅದು ಎಲ್ಲಿ ಈ ಮಥುರಾ ಆಯಿಲ್ ರಿಫೈನರಿ ಲೊಕೇಟ್ ಆಗಿದೆ ಅಂದರೆ ನಿಯರ್ ಆಗ್ರಾ ಹತ್ರ ಇರೋ ಈ ಮಥುರಾ ಆಯಿಲ್ ರಿಫೈನರಿ ಅದರಿಂದ ಬರುವಂಥ ಸ್ಮಾಲ್ ಪಾರ್ಟಿಕಲ್ಸ್, ಟಿನಿ ಪಾರ್ಟಿಕಲ್ಸ್, ಓಕೆ, ಲೀಡಿಂಗ್ ಟು ದ ಯೆಲ್ಲೋ ಇಶ್ ಆಫ್ ದ ಮಾರ್ಬಲ್. ಸೊ ಅದು ಸಹ ಅಲ್ಲಿ ಪಾರ್ಟಿಕಲ್ ಅನ್ನೋದು ಹೇರ್ಗೆ ಹೋಗಿ ಅಲ್ಲಿ ಹಾಕ್ತಾ ಇದೆ ಅಲ್ವಾ, ಸೊ ರಿಯಾಕ್ಟ್ ಆಗ್ತಾ ಇದೆ, ಹೇರ್ ಜೊತೆ ಹೋಗಿ ಅದು ಸಹ ಮಿಕ್ಸ್ ಆಗ್ತಾ ಇದೆ ಈ ಪಾರ್ಟಿಕಲ್ಸ್. ಸೊ ಅವು ಅಲ್ಲಿ ಈ ಪಾರ್ಟಿಕಲ್ಸ್ ಅನ್ನೋದು ಹೇರಲ್ಲಿ ಹೋಗಿ ರಿಯಾಕ್ಟ್ ಆದಾಗ ಅವೆಲ್ಲನೂ ಹೇರಲ್ಲಿ ಮಿಕ್ಸ್ ಆಗಿ ಈ ಮಾರ್ಬಲ್ಸ್ ಮೇಲೆ ಬಂದು ಈ ಹೇರ್ ಅನ್ನೋದು ಮಾರ್ಬಲ್ಸ್ ಮೇಲೆ ಏರ್ ಪಲ್ಯೂಷನ್ ಅನ್ನೋದು ಕಾಸ್ ಮಾಡುತ್ತೆ ಅಲ್ವಾ. ಸೊ ಏರ್ ಪಲ್ಯೂಷನ್ ಅನ್ನೋದು ಕಾಸ್ ಮಾಡಿದಾಗ ಈ ಬ್ಯೂಟಿ ಅನ್ನೋದು ವೈಟ್ ಕಲರ್ ಮಾರ್ಬಲ್ಸ್ ಅನ್ನೋದು ನಮಗೆ ಯೆಲ್ಲೋ ಹೀಗಾಗಿ, ಓಕೆ, ಯೆಲ್ಲೋ ಕಲರ್ ಆಗಿ ಅದು ಕನ್ವರ್ಟ್ ಆಗುತ್ತೆ, ಯೆಲ್ಲೋ ಇಶ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಇದನ್ನೇ ನಾವು ವಿಚ್ ಇಸ್ ದ ಮೇನ್ ಥ್ರೆಡ್ ಅಂತ ಹೇಳಿದ್ರೆ ಬ್ಯೂಟಿ ಆಫ್ ದ ತಾಜ್ ಮಹಲ್ಗೆ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಆಸಿಡ್ ರೈನ್, ಆಸಿಡ್ ರೈನ್. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಇಸ್ 11. Question number 11. Why does the increased level of nutrients in the water affect the survival of aquatic organisms? Aquatic organisms. So why does the increased level of nutrients in the water? So ಯಾವ ಥರ, ಓಕೆ, ಈಗ ನ್ಯೂಟ್ರಿಯೆಂಟ್ಸ್ ಅನ್ನೋದು ವಾಟರಲ್ಲಿ ಇನ್ಕ್ರೀಸ್ ಆದರೆ ಏನು ಎಫೆಕ್ಟ್ ಕೊಡುತ್ತೆ ಅಕ್ವಾಟಿಕ್ ಅನಿಮಲ್ಸ್ ಮೇಲೆ ಅಂತ ಕೇಳಿದ್ದಾರೆ ಕ್ವೆಶನ್. ಅಂಡ್ ದ ಆನ್ಸರ್ ಇಸ್ an increase in the level of nutrients in a water body leads to an excessive increase in the population of algae in the water body, in the water body when these algae die, they serve as food for decomposers. A lot of oxygen is utilized in this process. Consequently leading to a decrease in the
level of oxygen dissolved in the water body this in turn causes fishes and other aquatic organisms to die. Okay, so why does the increased level of nutrients in the water, ಯಾವ ರೀತಿ ವಾಟರ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಅನ್ನೋದು ಜಾಸ್ತಿ ಆದ್ರೆ ಅಲ್ಲಿ ಯಾವ ರೀತಿ ಸರ್ವೈವಲ್ ಆಫ್ ಅದರಲ್ಲಿರುವಂಥ ಅಕ್ವಾಟಿಕ್ ಅನಿಮಲ್ಸ್ಗೆ ಬದುಕೋದಕ್ಕೆ ಓಕೆ ಸರ್ವೈವಲ್ ಮಾಡೋದಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಕ್ವಶನ್. ಆ್ಯಂಡ್ ದ ಆನ್ಸರ್ ಇಸ್ an increase in the level of nutrients in the water body leads to an excessive increase in the population of algae. ಸೊ ಇಲ್ಲಿ ತುಂಬಾ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ವಾಟರಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಪಾಪ್ಯುಲೇಷನ್ ಆಫ್ ಆಲ್ಗೆ ಅನ್ನೋದು ಸಹ ವಾಟರಲ್ಲಿ ಜಾಸ್ತಿ ಆಗುತ್ತೆ. ವೆನ್ ದೀಸ್ ಆಲ್ಗೆ ಯಾವಾಗ ಈ ಆಲ್ಗೆ ಅನ್ನೋದು ಸತ್ತೋಗುತ್ತೋ ಡೈ ಆದಾಗ ದೇ ಸರ್ವ್ ಆಸ್ ಫುಡ್ ಫಾರ್ ಡಿಕಂಪೋಸರ್ಸ್. ಸೊ ಇವು ಡಿಕಂಪೋಸರ್ಸ್ಗೆ ಓಕೆ ಅಂದರೆ ಅದರಲ್ಲಿರುವ ಬ್ಯಾಕ್ಟೀರಿಯಾ ಓಕೆ ಬ್ಯಾಕ್ಟೀರಿಯಾ ಮತ್ತು ಪ್ಯಾರಾಸೈಟ್ಸ್ ಇವುಗಳಿಗೆ ಫುಡ್ ಆಗಿ ಇದು ಸರ್ವ್ ಆಗುತ್ತೆ. ಎ ಲಾಟ್ ಆಫ್ ಆಕ್ಸಿಜನ್ ಈಸ್ ಯುಟಿಲೈಸ್ಡ್ ಇನ್ ದಿಸ್ ಪ್ರೋಸೆಸ್. ಸೊ ಈ ಪ್ರೋಸೆಸ್ ಅಲ್ಲಿ ಅವುಗಳಿಗೆ ಇವು ಡೈ ಆಗಿ ಅವುಗಳಿಗೆ ಆಹಾರವಾಗಿ ಆಗೋದಕ್ಕೆ ಈ ಪ್ರೋಸೆಸ್ಗೆ ಆಕ್ಸಿಜನ್ ಅನ್ನೋದು ಜಾಸ್ತಿ ಬೇಕು. ಓಕೆ, ಕಾನ್ಸಿಕ್ವೆಂಟ್ಲಿ ಲೀಡಿಂಗ್ ಟು ದ ಡಿಕ್ರೀಸ್ ಇನ್ ದ ಲೆವೆಲ್ ಆಫ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ದ ವಾಟರ್ ಬಾಡಿ. ಸೊ ಈ ವಾಟರ್ ಅಲ್ಲಿರುವಂತ ಆಕ್ಸಿಜನ್ ಲೆವೆಲ್ ಅನ್ನೋದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಒಂದ್ ಕಡೆ ಈ ಆಕ್ಸಿಜನ್ ಅನ್ನೋದು ಈ ಡಿಕಾಂಪೋಸರ್ಸ್ ತಗೋತಾ ಹೋಗುತ್ತೆ. ಸೊ ಅದಕ್ಕೆ ಈ ಪ್ರೋಸೆಸ್ಗೆ ಈ ಡಿಕಾಂಪೋಸರ್ಸ್ ಫುಡ್ನ ತಗೊಳ್ಳೋದಕ್ಕೆ ಆಲ್ಗೆ ಡೆತ್ ಆದ್ಮೇಲೆ ಫುಡ್ ಆಗಿ ಅವು ಸರ್ವ್ ಆಗುತ್ತೆ ಅಲ್ವಾ. ಸೊ ಈ ಪ್ರೋಸೆಸ್ಗೆ ನಮಗೆ ಆಕ್ಸಿಜನ್ ಅನ್ನೋದು ಜಾಸ್ತಿ ಬೇಕು. ಸೊ ಆಕ್ಸಿಜನ್ ಯಾವಾಗ ಇವು ಯುಟಿಲೈಸ್ ಮಾಡ್ಕೊಳ್ಳುತ್ತೋ ಆಗ ಆಕ್ಸಿಜನ್ ಲೆವೆಲ್ ಅನ್ನೋದು ವಾಟರ್ ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, and this in turn causes fishes and other aquatic organisms to die. ಸೊ ಈಗ ಪ್ರತಿಯೊಂದು ಆರ್ಗನಿಸಮ್ಗೂ ಸಹ ಪ್ರತಿಯೊಂದು ಲಿವಿಂಗ್ ಥಿಂಗ್ಗೆ ಓಕೆ ಪ್ರತಿಯೊಂದು ಲಿವಿಂಗ್ ಆರ್ಗನಿಸಮ್ಸ್ಗೆ ನಮ್ಗೆ ಏನು ಬೇಕು, ಆಕ್ಸಿಜನ್ ಇಸ್ ಅ ಮೇನ್ ಒನ್ ರೈಟ್. ಸೊ ಲಿವಿಂಗ್ ಆರ್ಗನಿಸಮ್ಸ್ಗೆ ಆಕ್ಸಿಜನ್ ಅನ್ನೋದು ಬೇಕೇ ಬೇಕು. ಸೊ ಅಲ್ಲಿ ಈ ಆಕ್ಸಿಜನ್ ಅನ್ನೋದು ಈ ವಾಟರಲ್ಲಿ ಇಲ್ಲ ಅಂತ ಹೇಳಿದಾಗ ಅಕ್ವಾಟಿಕ್ ಅನಿಮಲ್ಸ್ ಅನ್ನೋದು ಫಿಶಸ್ ಮತ್ತು ಬೇರೆ ಅಕ್ವಾಟಿಕ್ ಅನಿಮಲ್ಸ್ ಅನ್ನೋದು ಡೈ ಆಗ್ತಾ ಹೋಗುತ್ತೆ ಅಲ್ವಾ. ಅಕ್ವಾಟಿಕ್ ಆರ್ಗನಿಸಮ್ಸ್ ಅನ್ನೋದು ಡೈ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿ ನ್ಯೂಟ್ರಿಯೆಂಟ್ಸ್ ಅನ್ನೋದು ಜಾಸ್ತಿ ಆದರೆ ನಮಗೆ ಈ ಅಕ್ವಾಟಿಕ್ ಅನಿಮಲ್ಸ್ ಅನ್ನೋದು ಡೆತ್ ಆಗ್ತಾ ಹೋಗುತ್ತೆ, ಡೈ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಆ ರೀತಿ ಇಲ್ಲಿ ಎಫೆಕ್ಟ್ ಅನ್ನೋದು ಆಗುತ್ತೆ ಲೆವೆಲ್ ಆಫ್ ನ್ಯೂಟ್ರಿಯೆಂಟ್ಸ್ ಅನ್ನೋದು ವಾಟರ್ ಅಲ್ಲಿ ಜಾಸ್ತಿ ಆದರೆ. ಓಕೆ, ಸೊ ಇಲ್ಲಿಗೆ ಪೊಲ್ಯೂಷನ್ ಆಫ್ ಏರ್ ಆ್ಯಂಡ್ ವಾಟರ್ ಚಾಪ್ಟರ್ ಫಿನಿಶ್ ಆಯಿತು. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ another chapter. Okay, thank you.